ಇವತ್ತು ಮೇಕಪ್ ಕಾನ್ಶಿಯಸ್ಸು ಹೆಣ್ಮಕ್ಳ ಹತ್ರ ಜಾಸ್ತಿ ಇರೋದ್ರಿಂದ ಟ್ರೈ ಮಾಡ್ತಾರೆ ಮೇಕಪ್ಗೆ, ಹಾಗೆ ಇಲ್ಲ ಅಂದ್ರೆ ಫೈನಲ್ ಆಪ್ಷನ್ ಸರ್ಜರಿ ಅಂತಾರೆ. ಸೊ ಹೌ ಮಚ್ ಡು ಯು ಥಿಂಕ್ ದಟ್ ಇಟ್ ಈಸ್ ಗುಡ್? ಸರ್ಜರಿ ನನ್ನ ಪ್ರಕಾರ ಬೇಡವೇ ಬೇಡ ಅಂತೀನಿ. ಯಾಕೆ ದೇವ್ರು ಕೊಟ್ಟಿರೋ ಸ್ಕಿನ್ ಅದೇನ್ ಮಾಡಿದ್ರು ಚೇಂಜ್ ಆಗಲ್ಲ. ನೀವು ಸರ್ಜರಿ ಅಥವಾ ಇನ್ನೇನಾದ್ರೂ ನೀವು ಸ್ಕಿನ್ ವೈಟ್ನಿಂಗ್ ಅಥವಾ ಏನಾದ್ರೂ ಮಾಡ್ತೀರಾ ಅಂತಂದ್ರೆ, ಸ್ಕಿನ್ ವೈಟ್ನಿಂಗ್ ಈಗ ಮಾಡಿಸ್ಕೊಂಡು ಬಂದಿರ್ತೀರಾ, ನೆಕ್ಸ್ಟ್ ಡೇಸ್ ಅಲ್ಲಿ ಮತ್ತೆ ಪುನಃ ಹಾಗೆ ಆಗ್ತೀರಾ. ಅದಕ್ಕೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ? ಅದ್ರ ಬದಲು ಮನೇಲೇನೆ ಇದ್ ಮಾಡ್ಕೋಬಹುದು. ಲೈಕ್ ನಾರ್ಮಲ್ ಥಿಂಗ್ಸ್ ಏನಿರುತ್ತೆ. ಆಮೇಲೆ ಕೆಲವೊಂದು ಏನಾಗ್ಬಿಡುತ್ತೆ, ಮನೇಲೆ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಡ್ರೈ ಸ್ಕಿನ್ಗೆ ಇನ್ನೂ ಡ್ರೈ ಆಗೋ ತರ ಏನಾದ್ರು ಏನು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಮಾಡೋದು, ಲೈಕ್ ಆ ತರ ಎಲ್ಲ ಮಾಡೋದು ಬೇಡ ಅಂತ ನನ್ನ ಸಜೆಷನ್ಸ್. ಇನ್ ಕೇಸ್ ಆ ಥರ ಏನಾದರೂ ಇತ್ತು, ನೀವು ಡೈಲಿ ಯೂಸಸ್ಗೆ ಏನಾದರೂ ಬೇಕು ಅಂತಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಅವರು ನಿಮ್ಮ ಸ್ಕಿನ್ ಪ್ರಕಾರ ಏನೇನು ಬೇಕು ಅದನ್ನ ಹೇಳ್ತಾರೆ, ಅದನ್ನ ಯೂಸ್ ಮಾಡ್ಬೋದು. ಲೈಕ್ ಮನೇಲೇನೆ ಸುಮ್ಮನೆ ಏನೇನೋ ಹಾಗೆ ಅಂತ ವಿತೌಟ್ ನಾಲೆಜ್ ಟ್ರೈ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು, ನಮ್ಮ ಕ್ಲಾಸಲ್ಲಿ ಆ್ಯಕ್ಚುಲಿ ನಾವು ಪ್ರಾಡಕ್ಟ್ ನಾಲೆಜ್ ಅಥವಾ ಏನು ಥಿಯರಿ ಕ್ಲಾಸಸ್ ಅಂತಾನೆ ಇರುತ್ತೆ. ಆ ಟೈಮಲ್ಲಿ ಯಾವ್ಯಾವ ಸ್ಕಿನ್ಗೆ ಏನೇನು ಹಾಕಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು. ಯೂಶಲಿ ನಾವು ಹೇಳ್ತೀವಿ ಡೈಲಿ ಯೂಸಸ್ಗಾಗಲಿ ಅಥವಾ ಮೇಕಪ್ ಮಾಡುವಾಗ ಬ್ರೈಡ್ಸ್ಗೆ ಏನು ಕ್ಲೈಂಟ್ಸ್ಗೆ ಯಾವ ಥರ ಯೂಸ್ ಮಾಡಬೇಕು ಆ ಥರ ಕೂಡ ಹೇಳ್ತೀವಿ. ಬಟ್ ಮನೇಲಿ ಏನೂ ಗೊತ್ತಿಲ್ಲದೇನೆ ರ್ಯಾಂಡಮ್ಲಿ ಟ್ರೈ ಮಾಡಬಾರ್ದು ನಾನು ಹೇಳೋದು. ಯಾಕಂದ್ರೆ ಈಗ ಡ್ರೈ ಸ್ಕಿನ್ ಇತ್ತು, ಅದಕ್ಕೆ ತುಂಬಾ ಡ್ರೈ ಆಗುವಂತ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾರೆ. ಅಥವಾ ಆಯಿಲಿ ಸ್ಕಿನ್ ಇತ್ತು, ತುಂಬಾ ಆಯಿಲಿ ಆಗುವಂತ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾರೆ. ಅದು ಕೆಲವೊಮ್ಮೆ ರಿಯಾಕ್ಷನ್ಸ್ ಆಗುತ್ತೆ, ಕೆಲವೊಮ್ಮೆ ಪರ್ಮನೆಂಟ್ ಆಗ್ಬಿಡತ್ತೆ. ಅದು ಕೆಲವೊಂದು ಏನು ಮುಖಕ್ಕೆ ಆಗೋ ಏನು ಸೈಡ್ ಎಫೆಕ್ಟ್ಸ್ ಎಲ್ಲ. ಯಾವ್ದನ್ನ ಒಂದು ಪ್ರಕರಣ ನೀವು ನೋಡಿದ್ದೀರಾ, ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಶಿವಮ್ ಬಿಸ್ನೆಸ್ ಅಲ್ಲೋ ಅಥವಾ ಔಟ್ ಸೈಡ್ ಈ ರೀತಿ ಆಯ್ತು ಅನ್ನೋದು ಯಾವ್ದಾನ ಇದೆಯಾ? ನಮ್ಮ ಅಕಾಡೆಮಿಗಳಲ್ಲಿ ಆಲ್ಮೋಸ್ಟ್ ಆ ಥರ ಏನೂ ಆಗಲ್ಲ. ಬಿಕಾಸ್ ನಾವು ಮೆಂಟರ್ಸ್ ಆಗಲಿ ಅಥವಾ ನಾವು ಎಲ್ಲರೂ ಇದ್ದು ನೋಡ್ಕೊಳ್ತಾ ಇರೋದ್ರಿಂದ ಆ ಥರ ಆಗಲ್ಲ. ಬಟ್ ಸೆಲ್ಫ್ ಇದು ಮಾಡ್ಲಿಕ್ಕೆ ಆಗಲ್ಲ. ಬಟ್ ಮನೆಗಳಲ್ಲಿ ನನ್ನ ಫ್ರೆಂಡ್ ಒಬ್ರು ಮುಲ್ತಾನ್ ಮಟ್ಟಿ ಅಂತ ಹೇಳಿ ಕೇಳಿರ್ಬೋದು, ಅವ್ರದ್ದು ಡ್ರೈ ಸ್ಕಿನ್ ಇತ್ತು. ಆಲ್ಮೋಸ್ಟ್ ಎವ್ರಿ ಡೇ ಹಚ್ತಾ ಇದ್ರು. ಒಂದ್ಸತಿ ಹಚ್ಚಿದ್ರು ತುಂಬಾ ಚೆನ್ನಾಗಂತ ಅನ್ನಿಸ್ತು ಅವ್ರಿಗೆ. ಎವ್ರಿ ಡೇ ಹಚ್ತಾ ಇದ್ರು. ಕಂಪ್ಲೀಟ್ ಡ್ರೈ ಆಗಿ ಪ್ಯಾಚಸ್ ಸ್ಟಾರ್ಟ್ ಆಗೋಯ್ತು ಅವರಿಗೆ. ಸೊ ಅದನ್ನ ಇದ್ ಮಾಡ್ಲಿಕ್ಕೆ ಮತ್ತೆ ಇನ್ನೊಂದಿಷ್ಟು ಏನು ಡಾಕ್ಟರ್ಗೆ ಅಮೌಂಟ್ ಸುರಿದಿರೋದು ಈ ತರ ಇದೆ. ಆ ತರ ಮಾಡಬಾರ್ದು ಅಂತ ನಾನು ಹೇಳೋದು ಅಷ್ಟೇ. So you basically don't suggest? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.